ಇನ್ನು ಬಿಡದಿಯ ಗಲಾಟೆ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮೌನವನ್ನು ವಹಿಸಿಬಿಟ್ಟಿತ್ತು. ಬಿಡದಿ ಟೌನ್ಶಿಪ್ಪಿನ ಬಗ್ಗೆ ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕೂಡ ಮುಖ್ಯಮಂತ್ರಿಯ ವಿರುದ್ಧ ಆಗಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲಿ ಮಾತಾಡಲಿಲ್ಲ. ಬಟ್ ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಕಡೆಗೂ ಬಿಡದಿ ಟೌನ್ಶಿಪ್ ಕಡೆಗೆ ಒಲವನ್ನು ತೋರಿಸ್ತಾ ಇದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಬಿಜೆಪಿ. ಬಿಡದಿ ಟೌನ್ಶಿಪ್ ಕಡೆಗೂ ನಿದ್ದೆಯಿಂದ ಎದ್ದಂತಹ ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಅನ್ನುವಂಥದ್ದನ್ನು ಮಾಡಲಿಕ್ಕಿದೆ. ಮೇಲ್ನೋಟಕ್ಕೆ ಬಿಜೆಪಿಗರ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ಫ್ರೀಡಂ ಪಾರ್ಕಲ್ಲಿ. ಒಂದು ಕಡೆ ವಿಜೇಂದ್ರ, ಅಶೋಕ್, ಶೋಭಾ ಕರಂದಾಜೆ, ಸುರೇಶ್ ಕುಮಾರ್, ಚಲುವಾದಿ ನಾರಾಯಣ ಸ್ವಾಮಿ ಆ್ಯಂಡ್ ಅದರ ಜೊತೆಗೆ ಸುರೇಶ್ ಕುಮಾರ್, ಚಲುವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೆ ಶ್ರೀರಾಮುಲು, ಮುನಿರತ್ನ ಸೇರಿ ಹಲವರು ಭಾಗಿಯಾಗ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ. CM DK ವಿರುದ್ಧ ಕೇಸರಿ ನಾಯಕರು ನಿಗಿ ಆಗ್ತಾ ಇದ್ದಾರೆ. ರೈತರ ಮೇಲಿನ ಕೇಸ್ ಕೈ ಬಿಡದಿದ್ದರೆ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. DK ಸರ್ಕಾರಕ್ಕೆ ಎಚ್ಚರ ಕೊಟ್ಟಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿರುವಂತಹ ಲ್ಯಾಂಡ್ ಮಾಫಿಯಾ ಸರ್ಕಾರದ ವಿರುದ್ಧ ಹುಡುಕ್ತಾ ಇದ್ದಾರೆ. ಕೇಂದ್ರ ಸಚಿವ ಶೋಭಾ ಕರಂದಾಜೆ ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಕಡೆಗೂ ಈಗ ಬಿಜೆಪಿ ಇದರ ಬಗ್ಗೆ ಮಾತಾಡ್ತಾ ಇದೆ. ನಿರಂತರವಾಗಿ ಬಿಡದಿ ಟೌನ್ಶಿಪ್ಪಿನ ಬಗ್ಗೆ ವಾಗ್ವಾದಗಳು ನಡೀತಾ ಇದ್ದದ್ದು DK ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರಾಗಿರುವಂತಹ JDSನ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರ ಮಧ್ಯೆ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ಅದಕ್ಕೆ ತಕ್ಕನಂತೆ ಇತ್ತ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋರು ಅದೇ ಇನ್ವರ್ಸ್ಲಿ ಪ್ರೊಫೆಷನಲ್ ಆಗ್ತಾ ಇತ್ತು. ಅವರು ಮಾತಾಡಿದರೆ ಇವರು ಮಾತಾಡಿದರೆ ಅವರು. ಆದರೆ ರಾಜ್ಯದ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಭಾರತೀಯ ಜನತಾ ಪಾರ್ಟಿ ಒಂದು ಬಹಿರಂಗ ಸ್ಟೇಟ್ಮೆಂಟನ್ನು ಕೂಡ ಪ್ರಬಲವಾಗಿ ಗಟ್ಟಿಯಾಗಿ ಕೊಟ್ಟಿರಲಿಲ್ಲ. ಹತ್ರ ತಿಂಗಳಾಗ್ತಾ ಬಂತು ಬಿಡದಿ ಟೌನ್ಶಿಪ್ಪಿನ ಈ ಗಲಾಟೆ ಪ್ರಾರಂಭ ಆಗಿ. ಇವತ್ತು ಸಮಿತಿಗಳನ್ನು ರಚನೆ ಮಾಡ್ತಾ ಇರೋ ಸರ್ಕಾರಕ್ಕೆ ರಾಜ್ಯದಲ್ಲಿ ಯಾವ ಮೂಲೆಗೂ ಕೂಡ ಪ್ರವಾಸ ಮಾಡದೇ ಇರ್ತಕ್ಕಂಥ ಸರ್ಕಾರಕ್ಕೆ ರೈತರನ್ನ ಏನು ಅಂತ ಕೇಳದೆ ಇರ್ತಕ್ಕಂಥ ಸರ್ಕಾರಕ್ಕೆ ಈಗ JDS ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರ. ನೀವು ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದನ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಕೂಸು ನಿಮ್ಮ ಕೂಸು ಎತ್ಕೊಳ್ರಿ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನವೋ ಅವು ಎತ್ಕೊಳ್ರಿ. JDS ಕೂಸನ್ನ ಯಾಕೆ ಎತ್ತಗೊಳಕ್ ಹೋಗ್ತೀರಾ ನೀವು? ಇಲ್ಲ ಸಲ್ಲದ ಅಪಚಾರವನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಾ. ಅವ್ರೇನು ಪ್ರಾಜೆಕ್ಟ್ ಮಾಡಬೇಕು ಅಂತ ಏನನ್ನ ಅಕ್ವೇರಿಯಂ ನೋಟಿಸ್ ಕೊಟ್ಟಿರಲಿಲ್ಲ. BJP ಸರ್ಕಾರ ಇದ್ದಾಗ ನಾವೇನಾದ್ರೂ ನೋಟಿಸ್ ಕೊಟ್ಟಿದ್ದೀರಾ? ನಾವೇನು ಕೊಟ್ಟಿಲ್ಲ. ಇದ್ರನ್ನ ಇವತ್ತು ಇದೇ ಬಿಡದಿ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವಾಗ ವಿರೋಧ ಪಕ್ಷದಲ್ಲಿ ಕೂತಿದ್ರು. ನಿಯಮ 60 ಅಡಿಯಲ್ಲಿ ಚರ್ಚೆ ಆಯಿತು, 69 ಅಡಿಯಲ್ಲಿ ಚರ್ಚೆ ಆಯಿತು. ಆಗ ಇದೇ ಸಿದ್ದರಾಮಯ್ಯ ಇದೇ DK ಶಿವಕುಮಾರ್ ಏನ್ ಮಾತಾಡಿದ್ದಾರೆ ಗೊತ್ತಾ? ಇಲ್ಲಿ ದಾಖಲೆ. ಇವಾಗ ಬಾಯ್ ಬಡ್ಕಂತಾರಲ್ಲ, ಬಿಡದಿ ಮಾಡೇ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡದಿನ ಬಿಡಲ್ಲ ಅಂತ DK ಶಿವಕುಮಾರ್ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವತ್ತು ಏನ್ ಮಾತಾಡಿದ್ದಾರೆ? ಇವತ್ತು ಒಂದು ಎರಡನೇದು, ರೈತರು ನಿರ್ಗತಿಕರಾಗುತ್ತಾರೆ. ನಾವು ರೈತರನ್ನು ನಿರ್ಗತಿಕರಾಗಿ ಮಾಡಬಾರದು, ರೈತರ ಪರವಾಗಿ ನಿಲ್ಲಬೇಕು ಎನ್ನತಕ್ಕದ್ದು. ಇದು ಫರ್ಟಿಲರ್ ಲ್ಯಾಂಡ್, ತರಕಾರಿ ಬೆಳೆಯುವಂಥದ್ದು, ಹೈನುಗಾರಿಕೆ ಮಾಡುವಂಥದ್ದು, ಭತ್ತ ಬೆಳೆಯುವಂತಕ್ಕದ್ದು, ನೀರಾವರಿ ಪ್ರದೇಶ, ಪಂಪ್ ಸೆಟ್ಗಳಿದೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ಬಹಳ ಮಂದಿ ಇಲ್ಲಿ ರೈತರು ವಾಸ ಮಾಡ್ತಾರೆ. ಇದನ್ನ ನೀವು ಅಕ್ವೈರ್ ಮಾಡಿದ್ರೆ ನೀವು ರೈತರಿಗೆ ದ್ರೋಹವಾಗ್ತಾ ಇದ್ದೀರಾ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದವರು ಯಾರು?
ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್. ಈಗ ಯಾವ ಮಖ ಇಟ್ಕೊಂಡು ಹೇಳ್ತಿದ್ದೀರಾ? ಅವತ್ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಹಿಂದೆ ಪರಮೇಶ್ವರ್ ಅವರಿದ್ರು. ಹಿಂದೆ ಪರಮೇಶ್ವರ್ ವಿಧಾನಸಭೆಯಲ್ಲಿ ಒಬ್ಬ ಶಾಸಕ, ಮಾಗಡಿ ಶಾಸಕ, ಒಂದು ಪ್ರಶ್ನೆ ಹಾಕ್ತಾರೆ. ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂ ಅಕ್ವಿಷನ್ ಆಗಿದೆ, ಏನಾಗಿದೆ? ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಗ್ರೇಟರ್ ಬೆಂಗಳೂರು. ಎಸ್, ಇದು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಮಾತು. ಒಟ್ಟಾರೆಯಾಗಿ ಈಗ ನಾವು ಡಿ ಕೆ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಆದರೆ ಈಗ ವಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್, ಯುವಕರಂದಾಜೆ ವಿಜೇಂದ್ರ, ಅನೇಕ ಜನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎಲ್ಲರೂ ಸೇರಿಕೊಂಡು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡಿದ. ಲ್ಯಾಂಡ್ ಮಾಫಿಯಾ ಅಂತ ಕರೆದು ಬಿಟ್ಟರೆ ಇದನ್ನು. ಈ ಹಿಂದೆ ಕುಮಾರಸ್ವಾಮಿ ಅವರ ಮೇಲೆ ನಿರಂತರವಾಗಿ ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿಪಕ್ಷದಲ್ಲಿದ್ದಾಗ ಇದನ್ನು ಬೇಡ ಅಂತ ಹೇಳಿದರು, ಈಗ ಮಾಡ್ಕೊಂಡು ಬರ್ತೀನಿ ಅಂತ ಇದ್ದಾರೆ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಹೇಳಿದರು. ಬಟ್ ಇವರ ಹೋರಾಟ ಎಲ್ಲಿವರೆಗೂ ಬಂದು ನಿಲ್ಲುತ್ತೋ, ಯಾರು ರೈತರಿಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ತಾರೋ, ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.